ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ಉದ್ಕ ಸಾರು ಮತ್ತು ಉದ್ಕದ ಕಾಳು ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಉದ್ಕದ ಸಾರಿಗೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಈ ಕಪ್ಪಲ್ಲಿ ನಾನು 2 ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ. ನೀರು ಕಾಯಲಿಕ್ಕಿಟ್ಟು ನೀರು ಬಿಸಿ ಆದಮೇಲೆ ಬೇಳೆನ ತೊಳೆದು ಹಾಕಿದ್ದೀನಿ. ತೊಗರಿಬೇಳೆನ ಈ ಥರ ನಾನು ಕುಕ್ಕರಲ್ಲಿ ಶೀಟಿ ಕೂಗ್ಸಲ್ಲ, ಕುಕ್ಕರಲ್ಲಿ ಹಾಗೆ ಬೇಯಿಸ್ತೀನಿ. ಅಂದರೆ ಲಿಡ್ ಓಪನ್ ಮಾಡೇ ಬೇಯಿಸ್ತೀನಿ. ಯಾಕಂದರೆ ಬೇಳೆ ಫುಲ್ಲು ಗಿಜಿ ಗಿಜಿ ಅನ್ನಂಗೆ ಬೇಯಬಾರ್ದು. ಉದ್ಕದ ಕಾಳಿಗೆ ಈ ಥರ ಬೇಯಬೇಕು ಬೇಳೆ. ಅಂದರೆ ಬೇಳೆನ ಇಚಿಕಿದಾಗ ಪೂರ್ತಿ ಬೆಂದಿರಬೇಕು ಅಷ್ಟೇ, ಆದರೆ ಪೂರ್ತಿ ಹರಳಿರಬಾರ್ದು ಬೇಳೆ. ಅಂದರೆ ಪಿಚಿ ಪಿಚಿ ಅನ್ನೋಷ್ಟು ಪೂರ್ತಿ ಬೆಂದಿರಬಾರ್ದು, ಆದರೆ ಇಚಿಗೆ ನೋಡಿದಾಗ ಬೆಂದಿದ್ರೆ ಆಯಿತು, ಅಷ್ಟು ಬೇಯಿಸ್ಬೇಕು ನಾವು. ಅದೇ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಫುಲ್ಲು ಗಿಂಜಲ್ ಥರ ಬೆಂದ್ಬಿಡುತ್ತೆ ಅಂತೇಳ್ಬಿಟ್ಟು ನಾನು ಓಪನ್ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಶೀಟಿ ಕೂಗಿಸ್ದೆ. ಇವಾಗ ಹೆಚ್ಚಿರೋ ಸೊಪ್ಪನ್ನೆಲ್ಲ ಹಾಕ್ತಾ ಇದ್ದೀನಿ. ಈ ಮಂಡ್ಯ ಮೈಸೂರು ಕಡೆ ಎಲ್ಲ ಬಸ್ಸಾರು ಮುದ್ದೆ ಅಂತ ಹೇಳ್ತಾರೆ. ದಾವಣಗೆರೆ ಕಡೆ ಇದಕ್ಕೆ ಉದ್ಕದ ಸಾರು, ಉದ್ಕದ ಕಾಳು ಹೇಳ್ತೀವಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಅರಿವೆ ಸೊಪ್ಪು ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ, ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಅರಿವೆ ಸೊಪ್ಪು ಹಾಕಿದ್ದೀನಿ ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಬೇಕು. ಈ ಸಾಂಬಾರಿಗೆ ಸಬ್ಬಸಿಗೆ ಸೊಪ್ಪು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ, ತುಂಬ ಘಮ ಘಮ ಅನ್ನುತ್ತೆ. ಈ ಸೊಪ್ಪನ್ನು ಹಾಕಿದ ಮೇಲೆ ಒಂದು 2-3 ನಿಮಿಷ ಬೇಯಿಸಬೇಕು. ಅಷ್ಟರಲ್ಲಿ ಬೇಳೆನೂ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಬೇಯುತ್ತೆ. ಈ ಥರ ಸೊಪ್ಪಿಂದೆಲ್ಲ ಟೇಸ್ಟು ಸಾಂಬಾರಲ್ಲಿ ಬಿಟ್ಕೋಬೇಕು. ಇದು ಬೇಳೆ ರಸದಲ್ಲಿ ಬಿಟ್ಕೋಬೇಕು. ಸೊಪ್ಪು ಬೆಂದಿದೆ ಅನ್ನೋದು ಅಷ್ಟರಲ್ಲಿ ನಾವು ಅದನ್ನು ಬಸಿದ್ಕೊಳ್ಬೇಕು. ಈಗ ಆಫ್ ಮಾಡ್ತಾಯಿದ್ದೀನಿ. ಸೊಪ್ಪು ಒಂದು 2-3 ನಿಮಿಷ ಕುದ್ದಿದೆ ಬೇಳೆ ಜೊತೆ. ಕಟ್ಟನ್ನು ಒಂದು ಸ್ಟೀಲ್ ಪಾತ್ರೆಗೆ ನಾನು ಬಸಿದುಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ರುಚಿಕರವಾದದ್ದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಹಾರ ಅಂದರೆ ಬಸ್ಸಾರು, ರಾಗಿ ಮುದ್ದೆ, ಉದ್ಕದ ಕಾಳು. ನಮ್ಮ ಕಡೆ ಉದ್ಕದ ಸಾರು, ಉದ್ಕದ ಕಾಳು ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಾವೀಗ ಫಸ್ಟು ಸಾಂಬಾರಿಗೆ ಏನೇನು ಬೇಕು ಅದಕ್ಕೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ. ಬೇಳೆ ಸೊಪ್ಪು ಬೆಂದಿರೋದು ಈ ಥರ ಉದುರಾಗಿರ್ಬೇಕು. ಈ ಥರ ಈಗ ಸಾಂಬಾರಿಗೆ ಹುರಿದ್ಕೊಳ್ಳೋಣ. ಈ ಸಾರು ಮಾಡೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಫಸ್ಟು ಮಸಾಲೆ ಹುರ್ಕೋಬೇಕು. ಚಕ್ರ ಮೊಗ್ಗು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆ, ಮೆಣಸು. ನಾವು ಸಾರು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಹಾಕ್ತಾಯಿದ್ದೀನಿ. ನಾನು ಒಂದು 2.5 ಚಮಚಷ್ಟು ಸಾಂಬಾರು ಆಗೋಷ್ಟು ಮಾಡ್ತಾಯಿದ್ದೀನಿ. ಇದು ಕೊತ್ತಂಬರಿ ಕಾಳು, ಜೀರಿಗೆ ಇಷ್ಟು ಹಾಕಿ ಹುರಿತಾ ಇದ್ದೀನಿ ನಾನು. ಇನ್ನು ಇದು ಸ್ವಲ್ಪ ಲೈಟಾಗಿ ಸಾಂಬಾರು ಹಾಕಿ ನಾವು ಮಾಡಬೇಕು ಅನ್ನೋದಾದರೆ ಇಷ್ಟು 4 ಐಟಮ್ ಸಾಕು. ಚಕ್ಕೆ, ಚಕ್ರಮೊಗ್ಗು, ಕರಿಮೆಣಸು, ಜೀರಿಗೆ, ಕೊತ್ತಂಬರಿ ಇಷ್ಟು ಸಾಕು. ಇದಾದ ನಂತರ ಈರುಳ್ಳಿ ಹುರಿತಾ ಇದ್ದೀನಿ. ಈರುಳ್ಳಿ ಜೊತೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹುರಿತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 4 ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು ಗಡ್ಡೆ ಫುಲ್ ಹಾಕ್ಬೋದು. ಒಂದು ಗಡ್ಡೆ ಅಂದರೆ ಒಂದು 7-8 ಬೇಳೆ ಹಾಕ್ಬೋದು ಬೆಳ್ಳುಳ್ಳಿದು. ಇದನ್ನೆಲ್ಲ ಹುರಿತಾ ಇದ್ದೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಬಾಡಿದ ಮೇಲೆ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಸಪ್ರೇಟಾಗೂ ಹುರಿಬೋದು, ಬಟ್ ಘಾಟ್ ಆಗುತ್ತೆ. ಹಾಗಾಗಿ ಈರುಳ್ಳಿ ಜೊತೆನೇ ಹುರಿದ್ರೆ ಅಷ್ಟು ಘಾಟ್ ಆಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರಿಬೋದು. ಈ ಥರ ಹುರಿತಾ ಇದ್ದೀನಿ. ಫುಲ್ಲು ಒಂಥರ ನಸುಗೆಂಪಾಗಬೇಕು. ಚೆನ್ನಾಗಿ ನಸುಗೆಂಪಾದರೆ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಹುರಿದಾಗಿದೆ. ಈಗ ಇದು ಸಾಂಬಾರಿಗೆ ಮಸಾಲೆ ಇದೆಲ್ಲ ಹುರಿದಿರೋದು. ಇವಾಗ ನಾನು ಉದ್ಕದ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಉದ್ಕದ ಕಾಳಿಗೆ ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಸಾಕು. ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಇಲ್ಲ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದಾದ್ರೂ ನಡೆಯುತ್ತೆ. ಉದ್ಕದ ಕಾಳಿಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಹಾಕಿದರೆ ಹಾಕ್ಬೋದು ಅಥವಾ ಬಿಟ್ಟರೆ ಬಿಡ್ಬೋದು. ಇದೆಲ್ಲ ಉದ್ಕದ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಂದರೆ ಬೇಳೆ ಸೊಪ್ಪು ಬಸ್ದಿಡ್ಕೊಂಡಿರ್ತೀವಲ್ಲ, ಅದಕ್ಕೆ ಇದು ಒಗ್ಗರಣೆ. ಅದು ಕಟ್ಟಿಗೆ ಸಾಂಬಾರು, ಅದು ಹುರಿದಿರೋದೆಲ್ಲ. ಇದು ಒಗ್ಗರಣೆ ಹಾಕಿದ ಮೇಲೆ ನಾವೀಗ ಸಾಂಬಾರಿಗೆ ನಾನು ಮಸಾಲೆ ಏನೇನು ಹುರಿದಿಟ್ಕೊಂಡಿದ್ದೀನಿ ಅದೆಲ್ಲ ಮಿಕ್ಸಿ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿದ್ದೀನಿ. ಮತ್ತು ಈ ಮಸಾಲೆ ಅಂತ ಏನು ಹುರಿದಿದ್ನಲ್ಲ ಅದನ್ನು ಕೂಡ ಅದ್ರ ಜೊತೆ ಹಾಕ್ತಾಯಿದ್ದೀನಿ. ಜೀರಿಗೆ, ಕೊತ್ತಂಬರಿ, ಕರಿಮೆಣಸು ಅದೇನು ಹುರಿದಿದ್ನಲ್ಲ ಅದನ್ನು ಕೂಡ ಅದ್ರ ಜೊತೆ ಹಾಕ್ತಾಯಿದ್ದೀನಿ.
ಸ್ವಲ್ಪ ಒಣಕೊಬ್ಬರಿ ಹಾಕ್ಕೋಬೇಕು ಇದಕ್ಕೆ. ಒಣಕೊಬ್ಬರಿ ಅಂದರೆ ಒಣಕೊಬ್ಬರಿ ಇದ್ದರೆ ಒಣಕೊಬ್ಬರಿ ಬೆಟ್ರು, ಒಣಕೊಬ್ಬರಿ ಇಲ್ಲ ಅಂದಾಗ ಹಸಿ ಕೊಬ್ಬರಿ ಹಾಕ್ಕೋಬೇಕು. ಈ ಸಾಂಬಾರಿಗೆ ಒಣಕೊಬ್ಬರಿ ಹಾಕೋದ್ರಿಂದ 3 ದಿನ ಆದರೂ ಸಾಂಬಾರು ಕೆಡೋದಿಲ್ಲ. ಅದಕ್ಕೋಸ್ಕರ ಈ ಸಾರಿಗೆ ಒಣಕೊಬ್ಬರಿನೇ ಹಾಕ್ತಾರೆ. ಈ ಥರ ನೀಟಾಗೆ ನಾವು ಫುಲ್ಲು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಉದ್ಕದ ಕಾಳಿಗೆ ಒಗ್ಗರಣೆ ಆಯಿತು. ಮಿಕ್ಸಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಚೆನ್ನಾಗೆ ಮಾಗಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಇದಕ್ಕೂ ಸ್ವಲ್ಪ ಹಸಿ ಕೊಬ್ಬರಿ ಬೇಕಂದರೆ ಹಸಿ ಕೊಬ್ಬರಿ ಸ್ವಲ್ಪ ನೋಡಿ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಇದ್ರೇ ಊಟ ರುಚಿ ಜಾಸ್ತಿ. ಯಾವುದೇ ಅಡುಗೆಗೆ ಆಗಲಿ ಕೊಬ್ಬರಿ ತುಂಬ ಟೇಸ್ಟ್ ಕೊಡುತ್ತೆ. ಇದು ಒಗ್ಗರಣೆ ಆಯಿತು. ಇದು ಉದ್ಕದ ಕಾಳಿಗೆ ಒಗ್ಗರಣೆ ಆಗಿದೆ. ಉದ್ಕದ ಕಾಳೆಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ, ಬೆಂದಿರೋ ತೊಗರಿಬೇಳೆ ಸೊಪ್ಪು ಅದೆಲ್ಲ ಬಸ್ತು ಇಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆ ಆದಮೇಲೆ ಒಂದು 2 ನಿಮಿಷದಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ಕಾಳೆಲ್ಲ ಬೆಂದಿರುತ್ತೆ, ಇದು ತೊಗರಿಬೇಳೆ ಎಲ್ಲ ಬೆಂದಿರುತ್ತೆ, ಸೊಪ್ಪು ಕೂಡ ಬೆಂದಿರುತ್ತೆ. ಒಗ್ಗರಣೆನೂ ಬೆಂದಿರೋದ್ರಿಂದ ಒಂದು 2 ನಿಮಿಷ ಕೈ ಆಡಿಬಿಟ್ಟು ಉಪ್ಪು ಎಲ್ಲ ಟೇಸ್ಟ್ ನೋಡಿಬಿಟ್ಟು ಆಫ್ ಮಾಡಿದರೆ ಆಯಿತು. ಉದ್ಕದ ಕಾಳು ರೆಡಿ. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೆಂಚಿಗೆ ಥರ ಸೈಡಿಗೆ ಹಾಕ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಏನು ಬೇಳೆ ಮೇಗ್ಲು ಕಟ್ಟು ತೆಗ್ದಿದ್ವಲ್ಲ, ಬೇಳೆ ಸೊಪ್ಪು ಬೆಂದಾಗ ಕಟ್ಟು ತೆಗ್ದಿದ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು ಬೇಕಾದರೆ ಹಿಂಗೆ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈ ಥರ ಇಷ್ಟೇ. ಇದಕ್ಕೆ ಒಗ್ಗರಣೆ ಏನು ಜಾಸ್ತಿ ಇಲ್ಲ, ಎಲ್ಲ ಮಸಾಲೆ ಎಲ್ಲ ಮಾಡಿರ್ತೀವಲ್ವ, ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಈಗೇನು ಕಟ್ಟು ತೆಗ್ದಿದ್ವಲ್ಲ ಬಸ್ದು, ತೊಗರಿಬೇಳೆ ಸೊಪ್ಪಿಂದು ರಸ ಏನು ತೆಗ್ದಿದ್ವಲ್ಲ ಕಟ್ಟು ಬಿಸಿದು, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ. ಈಗ ನಾವು ಏನು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಸಾಂಬಾರ್ದು ಮಸಾಲೆ, ಆ ಮಸಾಲೆನೆಲ್ಲ ಈ ಕಟ್ಟಲ್ಲಿ ಹಾಕ್ಕೊಳ್ಳೋದು. 1-2 ಕುದೆ ಕುದಿಸಿದ್ರೆ ಆಯಿತು. ಒಂದು 5 ನಿಮಿಷ ಕುದ್ರೆ ಸಾಕು, ಸಾಂಬಾರು ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಹುಣಸೆ ಹುಳಿನ ಲಾಸ್ಟಿಗೆ ಹಿಂಡಬೇಕು. ಹುಳಿ ನೋಡಿಬಿಟ್ಟು ಹುಳಿನ ಸ್ವಲ್ಪ ಹುಣಸೆ ಹುಳಿ ಈ ಸಾಂಬಾರಿಗೆ ಹಾಕಲೇಬೇಕು. ಇಷ್ಟು ಹುಣಸೆಹಣ್ಣು ತೊಗೊಳುತ್ತೆ. ಯಾಕಂದರೆ ಟೊಮೊಟೊ ಏನೂ ಹಾಕಲ್ವಲ್ಲ ಬಸ್ಸಾರಿಗೆ. ನಮ್ಮ ಕಡೆ ಉದ್ಕದ ಸಾರು ಅಂತೀವಿ. ಉದ್ಕದ ಸಾರಿಗೆ ನಾವು ಟೊಮೊಟೊ ಹಾಕಲ್ಲ, ಆದ್ದರಿಂದ ಹುಳಿನ ಸ್ವಲ್ಪ ತೊಗೊಳುತ್ತೆ ಅದು. ಹುಳಿ ಹಿಂಡಿದ್ದೀನಿ. ಇಷ್ಟು ಮಾಡಿದರೆ ಇದು ಸಾಂಬಾರು ಮುಗೀತು. 3 ದಿನ ಆದ್ರೂ ಇದು ಸಾರು ಕೆಡೋದಿಲ್ಲ. ಒಂದು ದಿನಕ್ಕೆ ಒಂದು ಸಲ ಸಾಯಂಕಾಲ ಬೆಳಗ್ಗೆ 2 ಟೈಮ್ ಕೂಸಿದ್ರೆ 3 ದಿನ ಆದರೂ ಸಾರು ಕೆಡಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಒಣ ಕೊಬ್ಬರಿ ಹಾಕಿರಬೇಕು, ಆದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಟ್ ಸಾರು ಕೂಡ ಈಗಲೇ ಮಾಡೋದು, ಮತ್ತು ಇದಕ್ಕೆ ಉದ್ಕದ ಸಾರು ಅಂತೀವಿ. ರಾಗಿ ಮುದ್ದೆ ಜೊತೆ ಈ ಚಳಿಗಾಲದಿಂದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲ ಚಳಿಗಾಲದಿಂದಲ್ಲಿ ಈ ಸಾರು, ಈ ಉದ್ಕದ ಕಾಳು, ಉದ್ಕದ ಸಾರು, ಮುದ್ದೆ, ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.